ನಮಸ್ಕಾರ ವೀಕ್ಷಕರೇ, ಗುರುಮಿಟ್ಕಲ್ ಸುದ್ದಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಗುರುಮಿಟ್ಕಲ್ ತಾಲೂಕಿನ ರೈತರು ಮಳೆಯ ಅಭಾವದಿಂದ ತತ್ತರಿಸಿ ಹೋಗಿದ್ದಾರೆ. ಅವರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು. ಈ ಗುರುಮಿಟ್ಕಲ್ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ ಸಾಲ ಮನ್ನಾ ಹಾಗೂ ರೈತರಿಗೆ ನೆರವು ನೀಡಬೇಕು. ಮೇವು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಹಾಗೆ ಜಾನುವಾರುಗಳ ರಕ್ಷಣೆಗೆ ಉಚಿತ ಮೇವು ಬ್ಯಾಂಕ್ ಕೂಡಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮೂಲಕ ಮನವಿಯನ್ನು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನೀಡಿದರು. ಗುರುಮಿಟ್ಕಲ್ ತಾಲೂಕಿನ ಈ ಮಳೆಯ ಪ್ರಭಾವದಿಂದ ತತ್ತರಿಸುವ ರೈತರ ರಕ್ಷಣೆ ಹಾಗೂ ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸುವಂತೆ ಕೋರಿ ಈ ಒಂದು ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗ್ತಾ ಇದೆ. ಪಟ್ಟಣದ ಸಿಹಿನೀರಿನ ಬಾವಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ರು. ಈ ಮೆರವಣಿಗೆ ತಮಟೆಗಳ ಮೂಲಕ ತಮಟೆ ಬಾರಿಸುತ್ತಾ ಘೋಷಣೆಗಳನ್ನು ಕೂಗ್ತಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ರೈತರು ಹೊರಹಾಕಿದ್ರು. ಹಾಗೆ ಜಯ ಕರ್ನಾಟಕ ಸಂಘಟನೆ ವೇದಿಕೆಯ ಪದಾಧಿಕಾರಿಗಳು ಸಹಿತ ರೈತರಿಗೆ ಆದಷ್ಟು ಬೇಗ ಸರ್ಕಾರ ಪರಿಹಾರ ನೀಡಬೇಕು ಅಂತೇಳಿ ಘೋಷಣೆಗಳನ್ನ ಹಾಕಿದ್ರು. ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಗುರುಮಿಟ್ಕಲ್ ತಾಲೂಕಿನಲ್ಲಿ ಮಳೆ ಅಭಾವದಿಂದ ತತ್ತರಿಸಿರುವ ರೈತರ ರಕ್ಷಣೆ ಹಾಗೂ ನಮ್ಮ ಗುರುಮಿಟ್ಕಲ್ ತಾಲೂಕನ್ನು ಬರ ಪೀಡಿತ ಪ್ರದೇಶ ಘೋಷಣೆ ಮಾಡಬೇಕು. ಹಂಗೆ ಇಲ್ಲಿ ನಮ್ಮ ರೈತರಿಗೆ ಮಳೆ ಅಭಾವದಿಂದ ತತ್ತರಿಸ್ತಕ್ಕಂಥ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ರೈತರೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಗಣ್ಯವೆತ್ತ ಮುಖ್ಯಮಂತ್ರಿಗಳೇ, ಒಂದು ಸಾರಿ ನಮ್ಮ ಕಲ್ಯಾಣ ಕರ್ನಾಟಕದ ಗಡಿ ಭಾಗ ಆಗಿರ್ತಕ್ಕಂಥ ಗುರುಮಿಟ್ಕಲ್ ತಾಲೂಕಿಗೆ ಬಂದು ನೋಡಿ. ಏಕಂತಂದ್ರೆ ಕೃಷಿಯ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ನಮ್ಮ ರೈತರು ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕೃಷಿಯನ್ನು ಆಧರಿಸಿ ಕೃಷಿಯ ಮೇಲೆ ಜೀವನ ನಡೆಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತ ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾಗ್ಯದ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ಈ ವರ್ಷ ಮಳೆಗಾಲ ಚಾಲಾಗಿ 1.5 ತಿಂಗಳಾಯ್ತು. ಇದುವರೆಗೂ ಸರಿಯಾದ ಮಳೆ ಬರದೆ ರೈತ ಕಣ್ಣೀರಿಡ್ತಾ ಇದ್ದಾನೆ. ಇವತ್ತ ದೇಶಕ್ಕೆ ಅನ್ನ ನೀಡ್ತಕ್ಕಂತ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಿರ್ತಾವೆಲ್ಲ. ಆದ್ರೆ ಇವತ್ತ ದೇಶಕ್ಕೆ ಅನ್ನ ನೀಡ್ತಕ್ಕಂತ ಬೆನ್ನೆಲುಬು ರೈತನ ಬೆನ್ನೆಲುಬು ಮುರ್ಲಿ ಆಗ್ತದ. ಆದ್ರೆ ನೀವು ಅತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ. ಇದಕ್ಕೆ ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕೇಂದ್ರ ಸರ್ಕಾರ ಸಹ ಈ ಕೂಡಲೇ ನಮ್ಮ ಜಿಲ್ಲೆಯನ್ನು, ನಮ್ಮ ಗುರುಮಿಟ್ಕಲ್ ತಾಲೂಕನ್ನು ಏನಪ್ಪಾ ಅಂತಂದ್ರೆ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ಬೇಕು. ಆಮೇಲೆ ಈ ಒಂದು ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರ್ತಕ್ಕಂಥ ರೈತ ಇವತ್ತ ಬಳಕೆ ಒಡ್ಲಾರ್ದ ನಮ್ಮ ಗುರುಮಿಟ್ಕಲದ ರೈತರು ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ಯದ. ಅದಕ್ಕೆ ಏನಪ್ಪಾ ಅಂತಂತಂದ್ರೆ, ತಾವೆಲ್ಲ ನೋಡ್ತಾ ಇದ್ದೀರಿ, ಈ ಒಂದು ಸಾಲ ಸೂಲ ಮಾಡಿರ್ತಕ್ಕಂಥ ರೈತ ಆತ್ಮಹತ್ಯೆ ಶರಣಾಗ್ಲತ್ತನ. ಆ ರೈತಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ತಾವು ಬಂದು ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ಬೋದು, ದಯವಿಟ್ಟು ನಮ್ಮ ಗುರುಮಿಟ್ಕಲ್ ಗಡಿ ಭಾಗದ ಕಡೆ ಒಂದ್ಸರಿ ಕಣ್ಣಾಡ್ಸಿ ದಯವಿಟ್ಟು ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಅಂತ ಬರ ಪರಿಹಾರ ನೀಡಬೇಕು. ಆಮೇಲೆ ಯಾವ ರೈತ ಆತ್ಮಹತ್ಯೆ ಮಾಡ್ಕೊಂಡನೋ ಅಂತ ರೈತನಿಗೆ ಸುಮಾರು 20 ಲಕ್ಷ ರೂಪಾಯಿ ಪರಿಹಾರ ನೀಡತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಒಂದು ಮಾತನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳೊಂದಿಗೆ.
ಈ ಒಂದು ಮನೆ ಪತ್ರವನ್ನು ಬನ್ನಿ ಸರ್ ನಮ್ಮ